ಇನ್ನು ನಂದಿನಿ ಪ್ರಾಡಕ್ಟ್ಗಳನ್ನ ಕೊಳ್ಳುವವರಿಗೆ ಸೋಮವಾರದಿಂದಲೇ ಗುಡ್ ನ್ಯೂಸ್. ಹಲವಾರು ನಂದಿನಿ ಉತ್ಪನ್ನಗಳ ಬೆಲೆ ಕಡಿಮೆ ಆಗ್ತಿದೆ. ಯಾಕೆಂದರೆ ಈಗೆಲ್ಲ GST ಎಲ್ಲ ಕಡಿಮೆ ಆಯ್ತಲ್ಲ, 22ನೇ ತಾರೀಕಿಂದನೇ ಅಂದರೆ ಅವತ್ತಿಂದನೇ ಅದು ಜಾರಿಗೆ ಬರ್ತಾ ಇದೆ. ನೂತನ GST ಇಳಿಕೆ ಹಿನ್ನೆಲೆಯಲ್ಲಿ KMFನ ಕೆಲ ಉತ್ಪನ್ನಗಳ ಬೆಲೆ, ಎಲ್ಲವೂ ಅಲ್ಲ, ಹಾಲಲ್ಲ, ಕೆಲವೊಂದು ಉತ್ಪನ್ನಗಳು ಸೆಪ್ಟೆಂಬರ್ 22ರಿಂದ ನಂದಿನಿ ಉತ್ಪನ್ನಗಳ ದರ ಇಳಿಕೆಗೆ KMF ಅವರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅಂದರೆ ತುಪ್ಪ, ಬೆಣ್ಣೆ, ಚೀಸ್, ಪನ್ನೀರ್ ಸೇರಿದಂತೆ ಕೆಲವು ಸಿಹಿ ಪದಾರ್ಥಗಳು, ಸಿಹಿ ತಿಂಡಿಗಳು ಎಲ್ಲದರಲ್ಲೂ. ಆದರೆ ಹಾಲು ಮೊಸರು ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. GST ಇಳಿಕೆ ಆಗೋದು 22ನೇ ತಾರೀಕಿಂದಲೇ. ಹಾಗಾಗಿ ಅವತ್ತಿಂದಲೇ ಇದೆಲ್ಲವೂ ಕೂಡ ಜಾರಿಗೆ ಬರುತ್ತೆ. ರೇಟ್ ಕಡಿಮೆ ಆಗುತ್ತೆ. KMF ಉತ್ಪನ್ನಗಳು ಹಾಲು ಮೊಸರು ಹೊರತುಪಡಿಸಿ ಅವರು ಕೂಡ ಈಗ ನಮಗೆ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ, ನಾವು ಅದನ್ನು ನೇರವಾಗಿ ಗ್ರಾಹಕರಿಗೆ ವರ್ಗಾವಣೆ ಮಾಡೋಣ, ರೇಟ್ ಕಡಿಮೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ತುಪ್ಪ, ಬೆಣ್ಣೆ, ಚೀಸು, ಪನ್ನೀರು, ಈ ಥರ ನಂದಿನಿ ಪ್ರಾಡಕ್ಟ್ಗಳು ಎಲ್ಲವೂ ಅಲ್ಲ, ಕೆಲವು ಯಾವ್ಯಾವುದು ಈ GST ವ್ಯಾಪ್ತಿಗೆ ಬರ್ತಾ ಇತ್ತು ಅದರಲ್ಲಿ ಯಾವ್ಯಾವುದು ರೇಟ್ ಕಡಿಮೆ ಆಗುತ್ತೆ ಅವುಗಳ ರೇಟನ್ನು ಕಡಿಮೆ ಮಾಡ್ತಾರೆ. ಸೋಮವಾರದಿಂದಲೇ ಈ ಪರಿಷ್ಕೃತ ದರ ಜಾರಿ ಆಗುತ್ತೆ. ಒನ್ಸ್ ಅದು ಮಾರ್ಕೆಟಿಗೆ ಬಂದರೆ ಗೊತ್ತಾಗುತ್ತೆ ಯಾವ್ಯಾವುದ್ರದ್ದು ರೇಟು ಎಷ್ಟೆಷ್ಟು ಇಳಿಕೆ ಆಗಿದೆ ಅಂತಂದ್ಬಿಟ್ಟು.